ಒಂದೇ ಥರ ಬೆಂಡೆಕಾಯಿ ಪಲ್ಯ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ರುಚಿನೂ ಇರುತ್ತೆ. ಇನ್ನೊಂದು ಸರಿ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಬೋರ್ ಏನು ಅನಿಸಲ್ಲ. ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ದರೆ ಇದೊಂದು ಸಾರಿ ಟ್ರೈ ಮಾಡಿ. ಏನೂ ಇಲ್ಲ, ಜಸ್ಟ್ನ ಬೆಂಡೆಕಾಯಿನ ಕ್ರಿಸ್ಪಿಯಾಗಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಅದೇ ಬಾಣಲೆಗೆ ಸ್ವಲ್ಪ ಈರುಳ್ಳಿ, ಕರಿಬೇವು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೆನೆಸ್ಕೊಂಡು ಟೊಮೆಟೊನೂ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆನೆಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೆನೆಸ್ಕೊಂಡು, ಈರುಳ್ಳಿ ಕೆಂಪಗಾಗೋವರೆಗೂ, ಟೊಮೆಟೊ ಸ್ವಲ್ಪ ಬೆಂದೋಗೋವರೆಗೂ ಬೆನೆಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಇನ್ನೂ ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದನ್ನು ಕ್ರಂಚಿಯಾಗಿರಲ್ಲ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಖಾರ, ಸ್ವಲ್ಪ ಶೇಂಗಾ ಪುಡಿ ಹಾಕಿ ಇನ್ನೂ ಸ್ವಲ್ಪ ಕೈ ಆಡಿಸ್ಕೊಂಡು ಅದಕ್ಕೆ ಒಂದು ಬೊಟ್ಲು ಮೊಸರು ಹಾಕಬೇಕು. ಎಷ್ಟು ನಿಮಗೆ ಗಟ್ಟಿ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರೋದ್ರೊಳಗೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟೇ ನೋಡಿ ಫ್ರೆಂಡ್, ಮೊಸರು ಬೆಂಡೆಕಾಯಿ ಪಲ್ಯ ರೆಡಿ.